ಸಾವುಕಾರ ಮಂದಿಗೆ ಏನ್ರಿ ಮ್ಯಾಚು. ನಿನ್ನೆ ಮ್ಯಾಚ್ ನೋಡಿ ಮಲ್ಕೊಂಡತ್ಲೆ ಲೇಟ್ ಆಯ್ತು. ಸೆಲೆಬ್ರೇಷನ್ ಎಲ್ಲ ಇತ್ತಲ್ಲ, ವಿಡಿಯೋ ಮಾಡೋಕ್ಕಾಗಲಿಲ್ಲ ರಾತ್ರಿ. ಹಾಗಾಗಿ ಸ್ವಲ್ಪ ವಿಡಿಯೋ ಲೇಟಾಗಿ ಬರುತ್ತೆ ಇವತ್ತು, ಕ್ಷಮೆ ಮಾಡಿರಿ. ಅಂದಂಗೆ ಯಾರ್ಯಾರು ಮ್ಯಾಚ್ ನೋಡಿರಿ, ಯಾರ್ಯಾರು ಖುಷಿ ಆಗೈತಿ ಅವರೆಲ್ಲರೂ ಕಮೆಂಟ್ ಸೆಕ್ಷನ್ ಒಳಗೆ ಜೈ RCB ಅಂತ ಹಾಕ್ರಿ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನಿನ್ನೆ ಮ್ಯಾಚ್. ಕೊನೆಗೂ ವಿರಾಟ್ ಕೊಹ್ಲಿ ಅನ್ಸಾತು. ವಿರಾಟ್ ಕೊಹ್ಲಿ ಕಣ್ಣಾಗ ನೀರು ನೋಡಿ ನನಗಂಕರು ಭಾಳ ಅಂದ್ರೆ ಭಾಳ ಎಮೋಷ್ನಲ್ ಆಗಿದೆ. ಭಾಳ ಎಂಜಾಯ್ ಇತ್ತು ನಿನ್ನೆ. ಭಾಳ ಅಂದ್ರೆ ಭಾಳ ಎಂಜಾಯ್ಮೆಂಟ್ ಇತ್ತು ಮ್ಯಾಚ್. ಭಾಳ ಕ್ರೂಷಿಯಲ್ ಇತ್ತು. ಕೊನೆಗೂ ನಾವು ಗೆದ್ವಿ. ನಮ್ಮ RCB ತಂಡಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ನಾವು ನಮ್ಮ ಕತೆ ಶುರು ಮಾಡೋಣ ಬರ್ರಿ. ಹೌದವ, ನಾವು ಒಪ್ಕೋತೀನಿ, ಎಲ್ಲ ಕಡೆನೂ ಐತಿ. ನಾನೇನು ಇಲ್ಲ ಅಂತ ಹೇಳಕತ್ತಿಲ್ಲ, ನಾವು ಕೊಡೋದಿಲ್ಲ ಅಂತಂದು ಅಲ್ಲೂ ಗಳಕತ್ತಿಲ್ಲ. ಈಗ ನಿಮ್ಮ ಅಣ್ಣನ ಮನೆ ಏನೈತಲ್ಲ, ಅಲ್ಲಿ ಮನೆ ತುಂಬಿಸ್ಕೊರಿ ನಮ್ಮ ಹುಡುಗಿನ ಆತಾ. ಮನೆ ತುಂಬಿಸ್ಕೊಂಡಾಗಿ ಬಾಳೆಕ್ ಹತ್ಲಿ, ನಾವು ಇರ್ತಾ ಕೊಡ್ತೀವಿ. ಅಲ್ಲವಾ ತಂಗಿ, ನನಗೆ ಗೊತ್ತಿಲ್ಲಾರ್ದಂಗೆ ನಿನಗೊಂದು ಮಾತು ಕೇಳ್ತೀನಿ. ಈಗ ಮೊನ್ನೆ ನಿಮ್ಮ ಮನೆಯವ್ರಿಗೂ ಬಂದು ನಮ್ಮ ಶಿವಮ್ಮ ಏನೇನೋ ಹೇಳಕ್ಕೆ ಬಂದರೂ ನಂಬಿಲ್ಲ ನೀನು, ಹೌದಾ? ಈಗ ಒಮ್ಮಿದ್ದ ಮಕ್ಳೆ ಊರಿಗೆ ಬರತ್ಲೆ ಯಾಕೆ ಹಿಂಗೆ ನೀನು ರುದ್ರಾವತ ತಾಳಿದಿ? ಅದೇ ಹೇಳ ಮೊದ್ಲು ನನಗೆ. ನೋಡ್ರಿ ಅಮ್ಮರ, ನನಗೆ ಈಗಲೂ ಆದ್ರೂ ನಮ್ಮ ಅತ್ತಿಗೆ ಮನ ಮ್ಯಾಗ ನನಗೆ ಏನು ಸಿಟ್ಟಿಲ್ರಿ. ನಾ ಇರೋದ ಹೇಳಕತ್ತೇನೆ ರೀ, ನನಗೆ ಈಗಲೂ ನಮ್ಮ ಅತ್ತಿಗೆ ಮನ ಮ್ಯಾಗ ಏನು ಸಿಟ್ಟಿಲ್ಲ. ನನಗೆ ಸಿಟ್ಟೇನಂದ್ರೆ ನನ್ನನ್ನು ಬಿಟ್ಟು ಹೆಂಗೆ ಮದುವೆ ಆದ, ಇದು ನನಗೆ ಸಿಟ್ಟು. ಯಾಕೆ 2 ದಿನ ತಡ್ಕೊಂಡಿದ್ದಿದ್ರೆ ಏನಾಕಿತ್ತು? ನೀವೆಲ್ಲರೂ ಏನು ಹೇಳ್ಕೊಟ್ರಿ? ಸರಿತಾ, ಅವ್ರು ಯಾರು ನನಗೇನು ಹೇಳ್ಕೊಟ್ಟಿಲ್ಲ. ನಾನು ಎಲ್ಲಿ ಸುನೀತಾನ ಕಳ್ಕೊತೀನ ಏನ ಶಾಶ್ವತವಾಗಿ ಅಂದ್ರೆ ಬೇರೆದವ್ರಿಗೆ ಎಲ್ಲಿ ಮದುವೆ ಮಾಡಿಕೊಟ್ಟು ಬಿಡ್ತಾರ, ಅಥವಾ ಏನಾರು ಜೀವಕ್ಕರ ಹೆಚ್ಚು ಕಮ್ಮಿ ಮಾಡ್ತಾಳೋ ಆ ಶಿವಮ್ಮ ಅಂತಂದು ಹೆದರಿ ನಮ್ಮ ಅತ್ತಿಯರಿಗೆ ಉಪಾಯ ಕೊಟ್ಟು ಅವ್ರು ಬ್ಯಾಡ ಅಂದ್ರೂ, ನಮ್ಮ ಅತ್ತಿಯರು ಬ್ಯಾಡ ಅಂದ್ರೂ ಕೇಳಲಿಲ್ಲ. ಕೊನೆಗೆ ನಾನು ಹೋಗಿ ಶಾನುಭೋಗ್ರ ಹತ್ರ ಮಾತಾಡಿ ಅಮ್ಮಾರನ್ನ ಮತ್ತು ಶಾನುಭೋಗ್ರನ್ನ ಇಬ್ಬರನ್ನೂ ಕರ್ಕೊಂಡು ನಾನು ಹೋಗಿದ್ದು. ಅಲ್ಲ, ನಾನೇನ ಹೆಣ್ಮಕ್ಳು ಏನೋ ಕಾರ್ಯ ಮಾಡ್ತಿರ್ತಾರೆ ಬಿಡು, ಹೋಗಬಾರ್ದು ಅಂತ ಸುಮ್ಮನಿದ್ರೆ ಏನಿದು ಬಾಯಿ ನಿಮ್ದು? ಎದಕ್ಕಿಷ್ಟು ಬಾಯಿ ಮಾಡಕತ್ತೀರಿ? ಬಂದ್ಯಾಪ್ಪ, ಚಲೋ ಆತ್ ನೋಡು. ಬಾ, ಈಕಿ ನಮ್ಮ ಮಾಸ್ತರನ್ ತಂಗಿ ಯಾಕ ಭಾಳ ರೊಚ್ಚಿಗೆದ್ದ ಬಂದ್ಬಿಟ್ಟಾಳಪ್ಪ. ಹಿಂಗೆ ನೀವು ಏನು ಕೊಟ್ಟಿಲ್ಲ, ಈಗ ನೋಡಿದ್ರೆ ತಂದೆದನ. ಈಗೇನು ತಂದಿದ್ದಕ್ಕೆ ಈಗ ಸಮಸ್ಯೆ ಆತ. ಈಗ ಹೊಟ್ಟೆ ಈಗ ಮಂತ ನನ್ನ ಮ್ಯಾಗ ಜಗಳ ಆಗೋದು ಇರುತ್ತಾ, ಬ್ಯಾರೆ ಆಗೋದು ಇರುತ್ತಾ, ಕೂಡೋದು ಇರುತ್ತಾ. ಹಂಗಂತೇಳಿ ಮತ್ತೆ ತಂದೆ ಮಕ್ಕಳು ಬಾಂಧವ್ಯ ಬಿಡಕ್ಕಾಗತ್ತಾನ? ಅವಾಗ ಏನ ಹಂಗಿತ್ತು, ಈಗ ಹಿಂಗೈತಿ ಬಂದಾನ. ಅದಕ್ಕೆ ಯಾಕ ನಮ್ಮ ಮಾಸ್ತರಪ್ಪನ ಹಿಂದಿ ನಮ್ಮ ಸರಿತಾವ ಒಂದಿಟ್ಟು ಯಾಕ ಭಾಳ ಚಂದಿನ ಹಿಡ್ದಾಳ ನೋಡ್ರಿ. ನೀವರ ಮಾತಾಡ್ರಿ. ಬ್ಯಾಡ್ ತಡ್ರಿ ಅಮ್ಮರ, ಇದು ತಪ್ಪಾಗಿರೋದು ನನ್ನಿಂದ. ನಾ ಒಪ್ಕೋತೀನಿ ನೋಡವ ಸರಿತಾ, ನಾನು ಒಪ್ಕೋತೀನಿ ತಪ್ಪಾಗಿರೋದು ನನ್ನಿಂದ. ನೀ ಸುಮ್ಮನೆ ಸುನಿತಾರ್ ಮನೆಯಾರ ಮ್ಯಾಗ ಆಗಲಿ ಅಥವಾ ಶಾನ್ಭೋಗ್ರ ಮನೆಯಾರ ಮ್ಯಾಗ ಆಗಲಿ ಏನು ಅನ್ನೋಕೆ ಹೋಗ್ಬೇಡ. ಅದ್ರಾಗ ಅವ್ರದ್ದೇನೂ ಇಲ್ಲ. ನನಗೆ ಹೇಳಿದ್ನಲ್ಲ, ನನ್ನ ಹೆಂಡತಿ ನನ್ನ ಕ್ಯಾಬಕ್ಕನ್ನ ದೃಷ್ಟಿಯಿಂದ ನಾನು ಅವಸರ ಮಾಡಿ ಇವರೆಲ್ಲ ಬ್ಯಾಡ್ ಅಂದ್ರೂ ನಾ ಮದುವೆ ಆಗಿರೋದು. ಅದಕ್ಕೆ ನೀ ಅವ್ರಿಗೆ ಯಾಕೆ ಬೈತಿದ್ದಿ? ಅವ್ರದ್ದಲ್ಲದ ತಪ್ಪು. ಹೌದ್ರಿ ಚಿಗವರ, ಕರೆ ಹೇಳಕತ್ತೀನ್ರಿ, ನಾನು ಏನು ತಪ್ಪು ಮಾಡಿಲ್ರಿ. ಏನ ಒಟ್ಟು ಒಬ್ರೊಬ್ರು ಒಂದೊಂದು ಮಾತಾಡ್ತೀರಿ. ನೀವ ತಾಳಿಲ್ಲ ತಂಕಡಿಲ್ಲ, ಏನು ಮಾಡೋಕ್ಕಾಗಲ್ಲ. ಆತು, ಈಗೇನ್ರಿ, ಈಗ ನಮ್ಮ ಮನೆಗೆ ಕರ್ಕೊಂಡು ಹೋಗಿನ ತುಂಬಿಸ್ಕೋಬೇಕು, ಹೌದಿಲ್ಲ? ಆತು, ಬಾರವ. ಅಲ್ಲ, ನೀ ಹಿಂಗೆ ಸಿಟ್ಟಿಲೆ ಬಾರವ ಹಂಗವ ಹಿಂಗವ ಅಂದ್ರೆ ಆಗಂಗಿಲ್ಲ. ಒಂದಿಟ್ಟು ತಾಳ್ಮೆ ತಗೋ. ಈಗ ಅವ್ರು ಚಂದಾಗ ಅಡ್ಗೆ ಮಾಡ್ಯಾರ, ಉಣ್ರಿ. ನೀನು ಅವರು ಅಲ್ಲಿಂದ ಬಂದಿರ್ತೀರಿ. ಏನು ಹಂಗ ಏನು ನಮ್ಮ ಮೂರುದ್ದಕ್ಕೂ ಏನು ಹೋಟೆಲ್ಗಳದವ? ಮತ್ತೊಂದ ಉಂಡಾರಪ್ಪ ತಿಂದಾರಪ್ಪ ಅನ್ನಕ್ಕೆ ಏನು ಹಂಗ ಊಟ ಇಡಕ್ಕೆ ಇದೇನು ದೊಡ್ಡ ದೊಡ್ಡ ಊರ? ಕಾನವಾಳಿ ಅದಾವು, ಜಗ್ ಕನಾವಳಿಗೆ ಹೋಗಿ ತಿಂದು ಬಂದಾರ ಅನ್ನಕ್ಕೆ. ನನಗೆ ಗೊತ್ತೈತಿ ಏನು ತಿಂದಿಲ್ಲ ಮಾವರು. ನೀನು ಮೊದ್ಲೆಲ್ಲರೂ ಕುತ್ಕೊಂಡು ಚಂದಾಗ ಊಟ ಮಾಡನ್ರಿ, ಒಂದಿಟ್ಟು ಸಮಾಧಾನ ಆಗು. ನನಗಂಕರು ಗೊತ್ತಿಲ್ಲ, ನನಗಂಕರು ಏನನ ಮನಂದ್ರ ನೀನು ಹಿತ್ಲ ಕೈಕಾಲು ತೊಗೊಂಬರಕ್ಕೆ ಹೋದಾಗ ಏನೋ ಆಗೈತಿ ಕಿಡ್ಡಿ, ಅಷ್ಟು ಮಾತ್ರ ನಾ ಹೇಳಬಲ್ಲೆ. ಏನ ಆ ಶಿವಮ್ಮನ ಬಂದು ಏನರ ನಿನಗೆ ಹೇಳ್ಯಾರೋ ಅಥವಾ ನಿನ್ನ ತಲೆಯಾಗ ಏನೇನು ಬರಕತ್ತಾವೋ ನನಗೆ ಗೊತ್ತಿಲ್ಲ. ಅಲ್ಲ, ಮನೆವರೆಗೂ ಬಂದು ಹೇಳಿದಾಗೂ ಆ ಶಿವಮ್ಮನ ಮಾತು ಕೇಳಿಲ್ಲ. ಈಗ ಏನಾರ ಹಿತ್ತಲದ ಹತ್ರ ಬಂದಿದ್ಲನಾಕಿ? ಆ್ಯಕ್ಚುಲಿ ಇದೇನು ಕ್ಯಾರೆಕ್ಟರ್ ಐತಲ್ರಿ, ಸರಿತಾ ಅನ್ನೋ ಕ್ಯಾರೆಕ್ಟ್ರು, ಅದು ತಂಗಿನೇ ಇರೋದು. ಅದು ಸ್ವಲ್ಪ ಹಂಗೆ, ಅದು ಹೆಂಗೆ ಈಗ ನಾನು ನೋಡಿನೆಲ್ಲ ಚಶ್ಮಾ ಹಾಕ್ಕೊಂಡು ಹಿಂಗೆ ಇರೋದು, ಒಂಚೂರು ಹಲ್ಲು ಮುಂದದವರು. ಆ ತಂಗಿನ ಅದು ಕ್ಯಾರೆಕ್ಟ್ರು. ಹಂಗಾಗಿ ನಾನು ಅದು ತಂಗಿ ಅಂತಾನೆ ತೋರಿಸಿನಿ. ಬಟ್ ಅದು ಭಾಳ ತಂಗಿ ಆದ್ರೂ ಒಂದು ಸ್ವಲ್ಪ ಅಕ್ಕನ ಆ್ಯಟಿಟ್ಯೂಡ್ ಐತೆ ಆಕಿಗೆ. ಅದನ್ನ ತೋರ್ಸಕ್ಕೆ ಟ್ರೈ ಮಾಡತ್ತೀನಿ. ಅವಾಗ ಅಕ್ಕ ಅಂತ ಬರುತ್ತೆ, ಯಾಕಂದ್ರೆ ನಂಗೆ ನನ್ನ ತಲೆಗಿರೋದು ಅಕ್ಕ, ಅದ್ರದ್ದು ಅವ್ರ ತಂಗಿ ಆ್ಯಕ್ಚುಲಿ ಖರೇನ ತಂಗಿ. ಹಂಗಾಗಿ ನಾನು ತಂಗಿ ಅಂತಲೇ ತೊಗೊಂಡಿನಿ. ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಯಾರು. ಮಧ್ಯೆ ಮಾತಾಡಿದ್ರೆ ಅದಕ್ಕೂ ಬೈತಾರ, ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಯಾರ್ಯಾರ ಏನೇನಾರ ಹೇಳಿದ್ರೆ ಕೇಳಷ್ಟು ಮೂರ್ಖಳು ನಾನೇನಲ್ಲ. ನನಗೂ ಗೊತ್ತೈತಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಿ. ಮತ್ತು ನನಗೆ ಸಿಟ್ಟು ಬರುತ್ತೆ ಇಲ್ಲ ಹೇಳು. ಈಗ ನನ್ನ ಜಾಗ ನಿಂತ್ಕೊಂಡು ನೀನು ಯೋಚನೆ ಮಾಡಿ ನೋಡೋಣ, ನಿನಗೆ ಗೊತ್ತಾಗುತ್ತೆ.
ನನ್ನ ಬಿಡು ನೀನು. ನಾನು ನಿನ್ನ ದೃಷ್ಟಿಯಿಂದ ಮಾತಾಡ್ಬೇಡ, ನೀನು ನನ್ನ ದೃಷ್ಟಿಯಿಂದ ಮಾತಾಡು. ಇರಕ್ಕೆ ಒಬ್ಬೇಕು ತಂಗಿ. ಈಗ ನಿನಗಂತನ ನಾನು ಇರೋದು ಪ್ರಪಂಚದಾಗ ಒಬ್ಬೇಕೆ ಆತು. ಈಗ ಮದುವೆ ಆಗಿದ್ದೀನಿ, ನಿನಗಂತ ನೀನು ಹೇಳ್ತಿ ಬಂದು ಒಪ್ಕೋತೀನಿ. ಆದ್ರೆ ಇದ್ದೆ ನಾನು ಇಷ್ಟು ದಿನದವರೆಗೆ ಇದ್ನಲ್ಲ, ಈಗ ಹೆಂಗೆ ಮರ್ತು ನಮ್ಮ ಅಣ್ಣ ಅನ್ನೋದು ನನಗೆ. ಯಾ ಶಿವಮ್ಮನು ಬಂದಿಲ್ಲ, ಯಾ ಗಿವಮ್ಮನು ಬಂದಿಲ್ಲ. ನನಗೆ ಬೇಸರಾಗಿ ಮಾತಾಡಿ ನೋಡು ಅಷ್ಟೇ. ಈಗ ಆತಲ್ಲ, ಈಗ ಮುಗಿತಲ್ಲ ಎಲ್ಲ, ಆರಾಮಾಗಿರ ನಿನ್ನ. ಇನ್ನು ಉಂಡು ಗಿಂಡು ತಿಂದು ಚಂದಾಗ ನಮ್ಮೂರ್ ಕಡೆ ನಡೆಯನ್ರಂತ ಇಲ್ಲೇ ತುಂಬಿಸ್ಕೋಬೇಕಂತ. ಯಾಕಂದ್ರೆ ಮತ್ತೆ ಆಕಿಗೆ ನಮ್ಮ ಮನೆ ತವ್ರ ಮನೆ ಆಗತ್ತಂತ ಅಮ್ಮಾರು ಹೇಳಾರ. ಹಂಗಾಗಿ ಎಲ್ಲ ಇಲ್ಲೇ ಮುಗಿಸ್ಬಿಡನ್ರಿ. ಏನು ನಡ್ರಿ ಸಾಕು. ಯವ್ವ ತಾಯಿ ಸರಿತಾ ಹೇಳ್ರಿ ಅಮ್ಮಾರ, ನಾವ್ಯಾರು ಏನೂ ಮಾಡಿಲ್ಲ, ನಮ್ದೇನು ತಪ್ಪಿಲ್ಲ ಅಂತ ನಿಮ್ಮ ಅಣ್ಣನ ಹೇಳಿದ್ನಲ್ವಾ. ಇನ್ನ ಒಂದಿಟ್ಟು ಸಮಾಧಾನ ಮಾಡ್ಕೊ. ಈಗರ ಒಂದಿಟ್ಟು ಸಮಾಧಾನ ಆತನ. ಆತ್ ತೋರಿ ಆತ್, ಏನು ಮಾಡೋಕ್ಕಾಗಲ್ಲ, ಎಲ್ಲ ಹಾಗೆ ಹೋಗೈತೆ. ನಾ ಈಗ ಸಿಟ್ಟು ಮಾಡ್ಕೊಂಡ್ರ ಏನು, ಕೂಗ್ಯಾಡಿದ್ರ ಏನು ಬರೋದಿಲ್ಲ ನನಗೆ ಹೋಗತೈತಿ. ಆತ್ ಬರ್ರಿ, ನನಗೂ ಮತ್ತೆ ಸಿಟ್ಟು ಬಂದು ನಾನು ಒದ್ರಾಡೀನಿ. ನಾನು ಸಣ್ಣಾಕಿ, ನೀವು ಎಲ್ಲರೂ ಒಂದಿಟ್ಟು ಹೊಟ್ಟೆ ಹಾಕ್ಕೊಂಬಿಡ್ರಿ. ನಡ್ರಿ. ಖರೇನ ಭಾಳ ಬೇಸರ ಮಾಡಿದಿ ಸರಿತಾ ನೀನು. ನನ್ನ ಖುಷಿದು ಏನಿತ್ತಲ್ಲ ಗಳಿಗೆ ಅದನ್ನೆಲ್ಲ ಕಿತ್ಕೊಂಡ್ಬಿಟ್ಟಿ ನೋಡು. ಆತ್ ಹೋಗ್ಲಿ ಬಿಡಪ್ಪ. ಏನ ನನಗೂ ಬೇಸರ ಆತಲ್ಲ, ಮತ್ತು ನನ್ನ ಬೇಸರ ಆಸರ ಕೇಳಾರ ಯಾರು? ನೀನಲ್ದ. ನನ್ನ ತವ್ರ ಮನೆಗೆ ಅಂತಿರೋದು ದಿನ ಒಬ್ಬತ್ನಲ್ಲ, ಕೇಳ. ಮತ್ತೆ ಹೆಂಟ್ ಬಂದ ಅಂತ ನಾನು ಮರಿಬೇಡಪ್ಪ. ಇನ್ನೇನು ಎಲ್ಲ ಆತಲ್ಲ, ನಡ್ರಿ ಮುಂದ್ಲು ಕಾರ್ಯಗಿರ ಮಾಡುನ್ರಿ. ಮತ್ತವರು ಜಗಳಾಗ ಹೊತ್ತಾಗತ್ತೆ ಕರ್ಕೊಂಡು ಹೋಗಕ್ಕ ಅಲ್ರವಾ. ನಡ್ರಿ ಲಕ್ಷ್ಮಿ, ಪದ್ಮ, ನಡ್ರಿ ಬಡ ಎಲ್ಲರಿಗೂ ಊಟಕ್ಕೆ ಹಚ್ಚಿ ನಡ್ರಿ. ನೀವು ಬಂದು ಚಲೋ ಮಾಡಿದಿರಿ ಶಾನ್ ಬುಗ್ರ. ಖರೇನ ನನಗಂಕರು ಎದ್ರಾಗೂ ಇಲ್ಲ, ನಾ ಏನು ಮಾತಾಡ್ಬೇಕನ್ನೋದು ಗೊತ್ತಾಗ್ಲಿಲ್ಲ. ಹಾಗಾಗಿ ನಾನು ಸುಮ್ಮನೆ ನಿಂತ್ಬಿಟ್ಟೆ. ನನಗೂ ಒಂದು ಕ್ಷಣಕ್ಕೆ ಎಲ್ಲಿ ನಮ್ಮ ಮೌನ ಬಂದು ಏನಾರ ಹೇಳಿದ್ಲ ಏನ ಅಂತ ನನಗೂ ಅನಿಸ್ತು. ಅದಂತ್ರ ಖರೆ ರೀ. ಇನ್ನೇನೈತಿ, ಮದುವೆನ ಆಗೋಗೈತಿ. ಸ್ವಂತವನು ಇವತ್ತು ಗಂಡ ಮನೆಗೆ ಹೋಗ್ಕಾಳ. ಮತ್ತು ಕೇಳಿದ್ರ ಯಾರು ಕೇಳಾರ ಯಾರು ಇಲ್ಲಿ ತಗೋ ತಲೆ ಕಿಶ ಬಿಡ್ರಿ. ನಡ್ರಿ ಉಂಡು ಪಂಡು ಮಾಡೋನು ಅಂದಂಗ. ಲಕ್ಷ್ಮವ್ವ, ನೀನು 2 ಮಕ್ಕಳೆಲ್ಲದವ, ಕವಿತವ್ವ ಮತ್ತು ಈರಣ್ಣ. ಆರಾಮಾತ ಹುಡುಗೊಂದಿಟ್ಟು? ಇಲ್ಲೇ ನಮ್ಮ ಮನ್ಯಾಗ ಅದನ್ರಿ. ಅಲ್ಲಿ ಹೊರಗೆ ಮಕ್ಕೊಂಡನ. ಮತ್ತೆ ಇಲ್ಲಿ ಗಲಾಟೆ ಮಾಡಕ್ಕೆ ಹತ್ತಿದ್ವಲ್ಲ, ಅವ್ನು ನಿದ್ದೆ ಆಗೋದಿಲ್ಲ ಅಂತಂದು ಹೊರಗೆ ಹಾಸ್ಕೊಟ್ಟಿನಿ. ಅದು ಹುಡುಗಿ ಅಲ್ಲೇ ಐತಿ. ಇಟ್ಟತ್ತು ಪಾಪ ಅದು ಏನೇನೋ ಕೆಲಸ ಮಾಡ್ತ, ಕಸ ಗುಡ್ಸೋದು, ಮುಸ್ರಿ ತಿಕ್ಕೋದು, ಅದು ಪಾಪ ಒಂದಿಟ್ಟು ಕುಂದ್ರಲಿಲ್ಲ. ಎಲ್ಲ ಹೊಂದ್ಕಿಲಿ ಕೆಲಸ ಮಾಡ್ಕೊಂಬಂತು ನಮ್ಮ ಕವಿತವ್ವ. ಭಾರಿ ಶಾಣಿದೈತಿ ಹುಡುಗಿ. ಆತ್ ನಡ್ರಿ, ಬರ್ರಿ, ನಾನು ಎಲ್ಲರಿಗೂ ತಾಟಸ್ತೀನಿ, ಬರ್ರಿ. ಅಮ್ಮರ ನಾ ಹಾಸ್ತೀನಿ ತೋರಿ. ಮೊದ್ಲು ಗಂಡ್ಮಕ್ಳು ಪಂಕ್ತಿ ಮುಗಿಸ್ಬಿಡನ್ರಿ ಉಣ್ಲವ್ರು. ಆಮೇಲೆ ನಾವೆಲ್ಲರೂ ಹೆಣ್ಮಕ್ಳು ಕುಂದ್ರು ಅಲ್ರಕ್ಕ, ಆಮೇಲೆ ನಾವು ಮನೇನಾರು ಉಣ್ಣನ್ರಿ ಅಂತ. ಆತೋರ್ವ, ಹಂಗ ಮಾಡೋಣ್ರಿ. ನಡ್ರಿ. ಸರಿತಾ ಬಾ, ನಿನ್ ಜೊತೆಗೆ ನಾ ಒಂಚೂರು ಮಾತಾಡ್ಬೇಕು. ಬಾ ನನ್ನ ಜೊತೆಗ ಏನು ಹೇಳಿಲ್ಲೇ? ನಾನು ನಿನ್ ಜೊತೆಗೆ ಮಾತಾಡ್ಬೇಕು. ಬಾ ಹೊರಗೆ. ಮಾವರ ನೀವು ಬರ್ರಿ. ತಡಿ, ನಾನು ಏನಾರ ನಮ್ಮವ್ವ ಏನಾರ ಬಂದಿದ್ಲ ಏನಾರ ಹಚ್ಚಿ ಚುಚ್ಚಿ ಕೊಟ್ಲಾನ ಅಂತ ನೋಡಿ ಬರ್ತೀನಿ. ನಾನು ಹೋಗಿ ಒಂದಿಟ್ಟು. ಅಲ್ಲಪ್ಪ, ಉಂಡು ಹೋಗ್ಬಿಡ್ಬೇಕಿಲ್ಲ, ಮತ್ತೆ ಗಂಡ್ಮಕ್ಳ ಪಂಕ್ತಿ ಕುಂದಿರ್ತಿದ್ರ. ಇರ್ಲಾಡ್ರಿ, ನಾವು ಮನೇನಾರ ಆಮೇಲೆ ಉಂಡ್ರೆ ನಡಿತೈತಿ. ಮೊದ್ಲು ಬಂದಿರೋರಿಗೆ ನೆಂಟರಿಗೆ ಎಷ್ಟರಿಗೆ ಕೊಡ್ರಿ. ಬರಲ್ರಿ. ನೋಡು ಸುನೀತಾ, ಈಕಿ ನಿಮ್ಮ ನಾತಿ ಹಗರಿಲ್ಲ, ತುಸು ನೀರ ಮುಳುಗೋದಿಲ್ಲ. ಈಕಿ ಹೊರಗೆ ಕಂಡಷ್ಟು ಸುಲಭಕ್ಕೆ ಒಳಗಿಲ್ಲ. ಭಾರಿ ಗುಮ್ಮನಿಗುಸ್ಕತಾಳ. ನೀನು ಹಿಂಗೆ ಮೆತ್ತಗಿದ್ದೆ ಅಂದ್ರೆ ಬಗೆಹರಿಯೋದಿಲ್ಲ ನೋಡು. ಆಕಿ ಏನಂತಾಳ ಅದಕ್ಕೆ ವಾಪಸ್ ಉತ್ತರ ಕೊಟ್ಟು ನಿನ್ನ ಜೀವನ, ನಿನ್ನ ಬಾಳೆ ಹೂ ಬಚ ಆಗತ್ತ. ಇಲ್ಲ ಅಂದ್ರೆ ಮತ್ತೆ ಆಕಿ ಏನೇನು ಹಚ್ಚೋದು ಚುಚ್ಚೋದು ಮಾಡ್ತಾಳವ, ಅದ್ರಾಗ ಜೊತೆಗೆ ಇರೋದಂತ. ಏನ ನಮ್ಮ ಹಣೆ ಬರ ಅನ್ಸ್ಬಿಟ್ಟೈತೆ ನನಗೆ. ಹ್ಞೂ ರೀ ಅಮ್ಮರ, ಮೊನ್ನೆವರೆಗೂ ಒಂಥರ ಇದ್ದಾಕಿ ಇವತ್ತು ಬೇರೆನ ಮಾತಾಡಿಬಿಟ್ಲು. ನನಗೂ ಅದ ಗಾಬರಿ ಆತು. ಇಲ್ಲ, ಮತ್ತು ಆಕಿಗೂ ಸಿಟ್ಟು ಬರೋದು ಸಹಜ ಐತಿ. ಈಗ ಯಾರ ಮನೆಯಾಗ ದೊಡ್ಡರಿದ್ರ ಅವರು ಮತ್ತೆ ಹಂಗೆ ಆಡ್ತಿದ್ರು, ಹೌದಿಲ್ಲ? ಮತ್ತು ಕೇಳ್ದ ಮತ್ತು ಒಬ್ಬವನ ಮಗ ಹಂಗೆ ಮನೆಯಾರ ತಮ್ಮರು ತನ್ನವ್ರನ್ನ ಎಲ್ಲರನ್ನೂ ಬಿಟ್ಟು ಮದುವೆಗೆ ನಂದಾಗ ಯಾರಿಗಾರ ಸಿಟ್ಟು ಬರೋದು ಸಹಜ. ಮತ್ತು ಇಷ್ಟು ದಿನ ಎಲ್ಲದಕ್ಕೂ ನಾನು ಕೇಳ್ತಿದ್ದಿದ್ದು ನಮ್ಮ ಅಣ್ಣ ನನ್ನನ್ನು ಬಿಟ್ಟು ನನ್ನ ಸಿಟ್ಟಿಗೆ ಮಾತಾಡಿರ್ತಾಳೆ, ತಪ್ಪಲ್ಲ. ಇರಲಿ ನೋಡೋಣ. ಈಗ ಮತ್ತೆ ಅದನ್ನ ಆಕಿಗೆ ನಮ್ಮ ಸುನಿತವ್ಗ ಅದನ್ನ ಹೇಳ್ಕೊಡಕತ್ತಿದ್ದು ನಾನು. ಆಕೇನ್ರ ಮಾತಾಡಿದ್ರೆ ವಾಪಸ್ ಮಾತಾಡವ ತಿರ್ಗಿಸಿ ಅಂತಂದು. ಬರ್ರಿವ, ಏನೇನು ಅಡುಗೆ ಮಾಡೀವಿ ಎಲ್ಲಾನು ಇಡುತ್ತೀನಿ. ಹೆಗಲ್ದೊಳೆ ಬರ್ರಿ. ಹೆಗಲ್ದೊಳೆದು ಎಲ್ಲ ಕವಿತವ್ಗ ದೇವ್ರಿಗೆ ನೈವೇದ್ಯ ಮಾಡಂದಿದ್ದೆ. ಮಾಡ್ಯಾಳನ ಇಲ್ಲ? ಹೆಗಲ್ದೊಳ್ದಿದ್ಲ ಇಲ್ಲ? ಮಾಡ್ಯಾಳ್ರಿ. ಎಲ್ಲ ಹೆಗಲ್ದೊಳದು ಇಟ್ಟಿದ್ಲು ಅಷ್ಟು. ದೇವ್ರಿಗೂ ನೈವೇದ್ಯ ಆಗೈತಿ. ಇನ್ನೇನಿಲ್ಲ ಈಗ ಬಡ ಊಟಕ್ಕೆ ಹಚ್ಚೋದು. ಬರ್ರಿ, ಇಳಿಸ್ತೀನಿ ಬರ್ರಿ. ನಾ ನೋಡವ, ಆದಷ್ಟು ತಾಳ್ಮೆಯಿಂದನೇ ಹೋಗು. ಏನು ಆಕೆ ಒಂದು ಮಾತಂದ್ರೂ ಏನು ವಾಪಸ್ ಹಿಂದಕ್ಕೆ ಅನ್ನಕ್ಕೆ ಹೋಗ್ಬೇಡ. ಹಾಗೆ ಆಕೆ ಅಮ್ಮ ಒಂದಿಟ್ಟು ಜೋರದಳ, ಇಲ್ಲ ಅಂದ್ರೆ ಬಾಳೆ ಆಗೋದಲ್ಲ. ಮತ್ತು 3 ದಿನಕ್ಕೊಮ್ಮೆ ಬಂದೈತೆ ಅವ್ರ ಮನೆ ಕುಂದ್ರದಾಗತ್ತಾ. ಮೊದ್ಲ ನೋಡಿಯಲ್ಲ ಎಷ್ಟು ಕಷ್ಟಪಟ್ಟು ನಾವು ಹೆಂಗೆ ಮಾಡಿ ನಾವು ನಿನ್ನ ಮದುವೆ ಮಾಡೀವಿ ಅನ್ನೋದು. ಏನು ಆದ್ರೆ
ಆಕೆ ಏನಂತಾಳ ಅದನ್ನ ಕಿವಿಯಿಂದ ಕೇಳು. ಆ ಕೇಳೋದ್ನೆಲ್ಲ ಮಾಡು ಅಂತ ನಾ ಹೇಳುದಿಲ್ಲ. ನಿನ್ನ ಗಂಡ ಏನು ಹೇಳ್ತಾನ ಅದನ್ನ ಚಾಚು ತಪ್ಪದಂಗೆ ಕೇಳು. ನಿನ್ನ ಗಂಡನ್ನ ನಿಮ್ಮ ನಾದ್ನಿನ ಆಕಿ ಗಂಡನ್ನ ಚಂದಾಗ ನೋಡ್ಕೊ. ಮತ್ತೀಗ ಕೂಡಿ ಬಾಳಿದ್ರನ ಸ್ವರ್ಗ ಸುಖ ಅಂತಾರ, ಹಂಗಾಗಿ ಚಂದಾಗ ಇರು. ಮತ್ತೆ ನಾಳೆ ಬೇರೆ ಕಡೆ ಎಲ್ಲರಿಗಾರ ವರ್ಗ ಆತಂದ್ರ ನಿನ್ನನ್ನು ಕರ್ಕೊಂಡು ಹೋಗ್ತಾನತ್ತ. ಅವ್ರ ತಂಗಿ ಹಂಗರು ಕರ್ಕೊಂಡು ಹೋಗೋದಿಲ್ಲ. ಏನು ಸ್ವಲ್ಪ ತಾಳ್ಮೆಯಿಂದಿರು, ಒಳ್ಳೆ ದಿನ ಬಂದ ಬರ್ತಾವ. ಇಷ್ಟು ಒಳ್ಳೆ ದಿನ ಬಂದೈತಿ, ಇನ್ನೊಂದಿಟ್ಟು ಒಳ್ಳೆ ದಿನ ಬರುದಿಲ್ಲ ಯಾವ ನಿನಗೆ ನನ್ನ ಮಗಳ. ಚಲೋ ಹೇಳ್ಕೊಡ್ತಿ ಬಿಡು ಲಕ್ಷ್ಮಿ, ನೀನು ಭಾಳ ಚಲೋ ಹೇಳ್ಕೊಡ್ತಿದ್ದಿ. ಈಗಿನ ಕಾಲದಾಗ ಯಾರು ತಡ್ಕೊಂತಾರ? ನೀನು ತಡ್ಕಂಡಿ ಅಂತಂದ್ರೆ ನಿನ್ನ ಮಗಳಿಗೆ ಅದನ್ನ ಕಲಿಸ್ತೇನೆ. ನೋಡ್ ಸುನೀತಿ, ಹೇಳಕತ್ತಿ ನಾನು, ನಿಮ್ಮವ್ ಹೇಳ್ದಂಗೆ ಕೇಳಬೇಡ ನೀನು. ಹೊಡೆಯೋದು ಬಡಿಯೋಕೆ ಏನ್ರ ಕೈ ಎತ್ತಿಲ್ಲಂದ್ರೆ ಕೈ ಮುರಿದು ಮೂಲೆಗ ಕುಂದ್ರಿಸಿಕಿನ್ನ ಸೋಡಾ ಬುಡ್ಡಿನ ಕಣ್ಣು ಅವು 4 ಕಣ್ಣು ಕಿತ್ತು ಕೈಯಾಗ ಕೊಡಾಕಿವು, ಚಸ್ಮಾ ಮುರಿದು ಕಣ್ಣಾಗ ಇಟ್ಬಿಡು ಅದನ್ನ. ಹತ್ತಿ ನೋಡು, ನಾನು ನೋಡಕತ್ತೀನಿ, ಮಾತಾಡ್ಬಾರ್ಬಿಡು ಹೋಗ್ಲಿ. ನಮ್ಮ ಹುಡುಗಿ ಬಾಳೆವ ಅಲ್ಲ, ನಮ್ಮ ಹುಡುಗಿ ಬಾಳೆವ ಅಂದ್ರೆ ಭಾರಿ ಮಾತಾಡ್ತಾಳ. ಅಯ್ಯ ಯವ್ವ, ಒಬ್ರೊಬ್ರು ಒಂದೊಂದು ಹೇಳ್ತಿರಲ್ವೇ, ಒಂದರಮ್ಮ ಹೇಳ್ರಿ. ನೀ ನೋಡಿದ್ರೆ ಹಿಂಗಂತೀ, ದೊಡ್ಡವ್ ನೋಡಿದ್ರೆ ಹಂಗಂತಾಳ, ಅಮ್ಮ ನೋಡಿದ್ರೆ ಹಂಗಂತಾಳ. ಹೆಂಗ್ ಜೀವನ ಮಾಡ್ಲಿ ನಾನು? ಈಗ ಹೆದರಿಕೆ ಬರ್ಸಕತ್ರಿ ನೀವು. ನನಗಂಕ್ರು ಕರೆನ ಬೆಂಕಿಯಿಂದ ಬಾಣ್ಲಿಯಿಂದ ಬೆಂಕಿ ಬಿದ್ದಂಗ ಆತ್ ನಂಗ. ನೋಡವ, ತಾಳ್ಮೆ ಅನ್ನೋದು ದೊಡ್ಡದೊಂದು ಅಸ್ತ್ರ. ನೀ ಎಷ್ಟು ತಾಳ್ಮೆಯಿಂದ ತಡ್ಕೊಂಡು ಹೋಗ್ತಿ ಅಷ್ಟು ನಿನ್ನ ಬಾಳೆ ಬಂಗಾರ ಆಗತ್ತ. ಅಷ್ಟ ನಿನ್ನ ಗಂಡ ಚಲೋ ಅದನ. ಈಗೂ ಆಕೆ ಅಷ್ಟು ಹಾರಾಡಕತ್ತಿದ್ಲು, ಮತ್ತು ಮಾತಾಡಿ ಆತ್ಮ ವಾಪಸ್ ತಿರೀಶ್ ಮಾತಾಡಿದ್ದಕ್ಕೆ ತನಗಾಗ್ಲಿಲ್ಲ. ಅದಕ್ಕೆ ನೋಡು, ಮೊದ್ಲು ಗಂಡನ ಮನಸ್ಸು ಗೆಲ್ಲದ್ರಾಗ ಐತಿ. ಅದು ಆಮೇಲೆ ನೋಡೋಣ. ನೀನು ತೀರಾ ತಡ್ಕೊಳ ಕಾಲದಾಗ ದೊಡ್ಡ ಒಂದು ಏನು ಹೇಳಲ್ಲ ಅದನ್ನ ಪ್ರಯೋಗ ಮಾಡುವಂತೆ ಅಂತ. ಈಗೆಲ್ಲ ಅವು ಬೇಡ. ಈಗ ಚಂದಾಗ ಗಂಡ ಎಂತಿ ಕುತ್ಕೊಂಡು ಜೊತೆಲಿ ಊಟ ಮಾಡ್ನಡ್ರಿ. ಆಮೇಲೆ ಮುಂದೆ ಯೋಚನೆ ಮಾಡೋಣ. ಯಾವುದು ತಲೆ ಇಟ್ಕೊಂಬೇಡ, ಗಾಬರಿ ಆಗಕ್ಕೆ ಹೋಗ್ಬೇಡ, ಯಾವುದು ದುಡಿಕೆ ಏನು ನಿರ್ಧಾರ ತಗೋಬೇಡ. ತೀತಾ ಯವ್ವ, ಇಲ್ಲೇ ಆಗಿದ್ರ ಬೇಜಿದ್ವೆ. ಏನಾರ ಗೊತ್ತಾಗಲಿಲ್ಲ ಅಂದಿದ್ರೆ ನೀನು ಕೇಳೋಕರ ಬರ್ತಿದ್ದೆ ನಾನು. ಈಗ ನೋಡಿದ್ರೆ ಅಲ್ಲಿ ಕರ್ಕೊಂಡು ಹೋಗ್ತಾರ. ಕಾಗದ ಬರದ್ರ ಪತ್ರ, ಈಗ ಟಪಾಲ್ ಬದಲು ಮುಟ್ಟಕ್ಕನ 10 ದಿನ ಬೇಕು. ಹೆಂಗ್ ಬೇಯವ್ವ ನಮ್ಮ ಜೀವನ ಅದಾದಂಗ ಅದಾಗತ್ತ. ಈಗ ನಿಮ್ಮವ್ ಹೇಳ್ದಂಗ ತಾಳ್ಮೆಯಿಂದನಿರು, ನಿಮ್ಮ ದೊಡ್ಡವ್ ಹೇಳ್ದಂಗ ಹೆಂಗ ಸಮಯ ಬರ್ತ ಹಂಗಂಗ ನೀನು ಉಪಯೋಗ ಮಾಡ್ಕೊಂಡು ಹೋಗ್ಬೇಕು ನಿನ್ನ ಬುದ್ಧಿನ. ಅಷ್ಟ. ಈಗ ನನ್ನ ಏನು ಕಮ್ಮಿ ಐತಾ ಸುನೀತಾ? ನೋಡ್ತಿಯಲ್ಲ, ಮಕ್ಕಳೆಲ್ಲ ದಿನ ಬೆಳಗಾದ್ರೆ ಹೋಗು ನಿಮ್ಮ ಅಪ್ಪನ ಮನೆಗೆ, ಮಕ್ಕಳಾಗಿಲ್ಲ ನನಗೆ ಇನ್ನೊಂದು ಮಗನ ಮದುವೆ ಮಾಡ್ತೀನಿ, ಇನ್ನೊಂದು ಮಗನ ಮದುವೆ ಮಾಡ್ತೀನಿ ಅಂತಾಳೆ. ನಾನು ಹೇಳಲಾರೆ ಎಂದು ಕರ್ಕೊಂಡೋಗಿ. ಈಗ ನನ್ನ ಗಂಡ ನಂಗಿಲ್ಲ ಅಂದಿದ್ದಿದ್ರೆ ಇಡತ್ತಿಗಾಗಲೇ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡು ಕರ್ಕೊಂಡ ಬಂದ್ಬಿಡ್ತಿದ್ಲು. ನನ್ನ ಜೀವನನೂ ಏನು ಕಮ್ಮಿ ಇಲ್ಲವ. ಹಂಗೆ ಎಲ್ಲಾನು ಟ್ಯೂಷನ್ ಹೊಂಟಿಲ್ಲ. ನೀನೇ ನೋಡ್ತೀನಿ, ನಿಮ್ಮವು ಇಷ್ಟು ದಿನಾನ ನಿಮ್ಮ ಅಪ್ಪಂದು ಕೈಯಾಗ ಹೆಂಗೆ ಉರಿದ್ಲು, ಹೆಂಗೆ ಉರ್ಸಂತೀನಿ ನಿಮ್ಮಪ್ಪ. ಉರ್ತಾಣಿಗೆ ಎಷ್ಟಿತ್ತು ನಿಮ್ಮಮ್ಮಂದು? ಈಗ ಕಮ್ಮಿ ಐತಾ ಉರ್ತಾಣಿಗೆ? ಏನ ನನಗಂಕ್ರು ಕರೆನ ದಿಕ್ಕ ತಿಳಿವಲ್ದು. ಏನೇನು ಆಗೋಗ್ಬಿಡ್ತು ಒಂದು ದಿನಾಗ. ನಾನು ಕೊಳ್ಳೇ ಇಲ್ಲ ಹಿಂಗೆಲ್ಲ ಆಗತ್ತಂತೇಳಿ. ಬರ್ರಿ ಯವ್ವ, ಎಷ್ಟೊತ್ತು ಮಾಡ್ತೀರಿ? ತಾಟ್ ಹಚ್ಚಿ ಬರ್ರಿ, ಬಡ ಬಡ ಉಣ್ಣಕ್ಕೆ ಮಂದಿ ಕುಂತಾರ. ನನ್ಗೊಬ್ಬಕಿಗೆ ಆಗುದಿಲ್ಲ. ಬಾರವಾ, ನೀನು ನಿನ್ ಗಂಡನ ಜೊತೆ ಕುಂತ್ ಬಿಡುವಂತೆ ಅಂತ. ಸುನೀತಾ,